ಹೋರಾಟವನ್ನ, ಈ ಮೊಕದ್ದಮೆಯನ್ನ ಯಾರು ನಡೆಸ್ತಾ ಇದ್ದಾರೆ? ಅವರ ಕುಟುಂಬದವರು ನಡೆಸ್ತಾ ಇದಾರ ಅಂತ ಕೇಳಿದ್ರಂತೆ. ಇಲ್ಲ ಸ್ವಾಮಿ, ಕುಟುಂಬದವ್ರು ನಡೆಸ್ತಾ ಇಲ್ಲ. ಮತ್ತೆ ಯಾರು ನಡೆಸ್ತಾ ಇದ್ದಾರೆ? ಅಭಿಮಾನಿಗಳು ನಡೆಸ್ತಾ ಇದ್ದಾರೆ. ಅದಕ್ಕೆ ಈಗ ನನ್ನ ಅನುದಾನದ ನಾಯಕರು, ಮಾರ್ಗದರ್ಶಕರು ಶ್ರದ್ಧೆ ಪಾರ್ಶ್ವನಾಥ ಸರ್ ಅವರು ದಯವಿಟ್ಟು ವೇದಿಕೆಯನ್ನು ಉದ್ದೇಶಿಸಿ ಮಾತನಾಡಬೇಕು. ಎಲ್ರಿಗೂ ನಮಸ್ಕಾರ. ನಮ್ಮ ರಾಷ್ಟ್ರಕವಿ ಕುವೆಂಪು ಅವರು ಒಂದು ಮಾತು ಹೇಳಿದ್ದಾರೆ, ಕನ್ನಡಕ್ಕಾಗಿ ಕೈ ಎತ್ತು, ನಿನ್ನ ಕೈ ಕಲ್ಪವೃಕ್ಷವಾಗುವುದು ಅಂತ ಹೇಳಿ. ನಾನಿವತ್ತು ಬಂದಿರೋದು ರಾಷ್ಟ್ರಕವಿ ಕುವೆಂಪು ಅವರು ಹೇಳಿದಂಥ ಮಾತು, ಅದು ಶತಶತಮಾನಕ್ಕೂ ಸತ್ಯವಾದಂಥದ್ದು. ಡಾಕ್ಟರ್ ವಿಷ್ಣುವರ್ಧನ್ ಅವರು ಕನ್ನಡಕ್ಕಾಗಿ ಕೈ ಎತ್ತಿದ್ದಾರೆ. ಆ ಕಾರಣಕ್ಕಾಗಿ ನಾನು ಇವತ್ತು ಇಲ್ಲಿ ಬಂದಿದ್ದೇನೆ. ವಿಷ್ಣು ಅಭಿಮಾನಿಗಳು ಕನ್ನಡಕ್ಕಾಗಿ ಕೈ ಎತ್ತಿದ್ದಾರೆ, ಅದಕ್ಕಾಗಿ ನಾನು ಇಲ್ಲಿ ಇವತ್ತು ಬಂದಿದ್ದೇನೆ. ಒಬ್ಬ ಕನ್ನಡಕ್ಕಾಗಿ ಸೇವೆಯನ್ನ ಸಲ್ಲಿಸಿ ಕನ್ನಡವನ್ನ ಇಡೀ ವಿಶ್ವಮಟ್ಟದಲ್ಲಿ ಪ್ರಖ್ಯಾತಿಗೊಳಿಸಿದಂತ ಒಬ್ಬ ಪ್ರತಿಭಾನ್ವಿತ ಕನ್ನಡದ ಹೆಮ್ಮೆಯ ನಟನ ಒಂದು ಪುಣ್ಯ ಭೂಮಿಯನ್ನ ನಾವು ರಕ್ಷಣೆ ಮಾಡಿಕೊಳ್ಳೋದಕ್ಕೆ ಇವತ್ತು 14 ವರ್ಷ ಆದ್ರೂ ಇನ್ನು ಹೋರಾಟ ಮಾಡುವಂತಹ ಪರಿಸ್ಥಿತಿ ಬಂದಿದೆ. ಇದಕ್ಕೆ ಯಾರು ಕಾರಣ? ನಮ್ಮ ನಾರಾಯಣಗೌಡರು ಆಗಲೇ ಹೇಳಿದ್ರು, ನಾನು ಡಿ.ಕೆ. ಶಿವಕುಮಾರ್ ಅವ್ರ ಹತ್ರ ಮಾತಾಡಿದ್ದೀನಿ, ಅವರು ಕೊಟ್ಟೆ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯ ಅವ್ರ ಹತ್ರ ಮಾತಾಡ್ತೀವಿ ಅಂತ ಹೇಳಿದ್ರು. ನಾವು ನಮ್ಮ ವೀರಕಪುತ್ರ ಶ್ರೀನಿವಾಸ್ ಅವರು ಎಲ್ಲ ಸಿದ್ದರಾಮಯ್ಯ ಅವ್ರನ್ನ ಬಹಳ ಹಿಂದನೆ ಭೇಟಿ ಮಾಡಿದ್ವಿ. ನಾನು ಈ ಯಾವ ರಾಜಕಾರಣಿಗಳನ್ನು ನಂಬಲ್ಲ. ನಮಗೆ ಏನು ಶಕ್ತಿ ಅಂತ ಹೇಳಿದ್ರೆ ಹೋರಾಟನೇ ಶಕ್ತಿ. ಪುಣ್ಯ ಭೂಮಿ ದಾಖಲೆ ಸಮೇತ ನಮ್ಮ ಕೈಗೆ ಸಿಗೋವರೆಗೂ ನಾವ್ಯಾರು ವಿಶ್ರಾಂತಿ ಪಡೆಯುವ ಹಾಗಿಲ್ಲ, ಯಾರನ್ನು ಯಾವಾರೋ ಹಾಗಿಲ್ಲ. ಆಮೇಲೆ ಈ ರಾಜಕಾರಣಿಗಳು ಯಾವ ತರ ಅಂತ ಹೇಳಿದ್ರೆ, ಈಗ ಒಪ್ಕೊಂಡು ಆಮೇಲೆ ಹೇಳ್ತಾರೆ ಅವ್ರನ್ನು ಕರ್ಕೊಂಬನ್ನಿ, ಇವ್ರನ್ನು ಕರ್ಕೊಂಬನ್ನಿ. ನಾವ್ ಯಾರನ್ನು ಕರ್ಕೊಂಬರಲ್ಲ, ವಿಷ್ಣು ಅಭಿಮಾನಿಗಳು ಮಾತ್ರ ಬರ್ತೀವಿ. ಇದು ಷರತ್ತು. ನಾವ್ ಯಾರನ್ನು ಕರ್ಕೊಂಬರಲ್ಲ. ನಾವು ಬರುವಂಥದ್ದು ಬರೀ ವಿಷ್ಣುವಿನ ಅಭಿಮಾನಿಗಳು, ಕನ್ನಡಿಗರು, ಕನ್ನಡ ಪ್ರೇಮಿಗಳು ಮಾತ್ರ ಬರ್ತೀವಿ. ನೀವು ವಿಷ್ಣು ಪುಣ್ಯಭೂಮಿಯನ್ನ ಕೊಡ್ಲೇಬೇಕು ಅನ್ನುವಂತಹ ಮಾತನ್ನ, ಷರತ್ತನ್ನ ವಿಧಿಸಿ ನಾವು ನಮ್ಮ ಹೋರಾಟವನ್ನು ಇವತ್ತು ಮುಂದುವರಿಸಬೇಕಾಗಿದೆ. ಇವತ್ತು ಈ ಹೋರಾಟ ಇಷ್ಟು ಮಟ್ಟಿಗೆ ಯಶಸ್ಸನ್ನ ಕಾಣಬೇಕಾದ್ರೆ ಇಷ್ಟು ಜನ ವಿಷ್ಣು ಅಭಿಮಾನಿಗಳು ನೀವೆಲ್ಲ ಸೇರ್ಬೇಕು ಅಂದ್ರೆ, ಇಷ್ಟೊಂದು ಕನ್ನಡ ಪರ ಸಂಘಟನೆಯವರು ನಿಮ್ಮ ಹೋರಾಟಕ್ಕೆ ಬೆಂಬಲವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಅಂದ್ರೆ ಅದಕ್ಕೆ ಮುಖ್ಯ ಕಾರಣ, ಹಿಂದೆನೂ ಸಹ ವಿಷ್ಣುವರ್ಧನ್ ಅಭಿಮಾನಿಗಳು ಕನ್ನಡ ಪರವಾದಂತಹ ಎಲ್ಲಾ ಹೋರಾಟದಲ್ಲೂ ಭಾಗವಹಿಸ್ತಾ ಇದ್ರು. ಆದ್ರೆ ಏನ್ ಸಮಸ್ಯೆ ಆಗ್ತಾ ಇತ್ತು ಅಂತ ಹೇಳಿದ್ರೆ, ಅಲ್ಲಿ ವಿಷ್ಣುವರ್ಧನ್ ಅವರ ಹೆಸರು, ವಿಷ್ಣುವರ್ಧನ್ ಅವರ ಸಂಘಟನೆ ಹೆಸರು ಎಲ್ಲೂ ಬೆಳಕಿಗೆ ಬರ್ತಾ ಇರಲಿಲ್ಲ. ಆದ್ರೆ ನಮ್ಮ ವೀರಕಪುತ್ರ ಶ್ರೀನಿವಾಸ್ ಅವರು ಒಂದು ನೇತೃತ್ವವನ್ನು ವಹಿಸಿಕೊಂಡಿದ್ದಾರೆ. ಎಲ್ಲ ಕನ್ನಡ ಪರ ಹೋರಾಟದಲ್ಲಿ ವಿಷ್ಣು ಸೇನಾ ಸಮಿತಿ, ವಿಷ್ಣು ಅಭಿಮಾನಿಗಳು ಕನ್ನಡ ಹೋರಾಟದಲ್ಲಿ ಭಾಗವಹಿಸ್ತಾ ಇದ್ದಾರೆ ಅನ್ನೋದು ಇಡೀ ನಾಡಿಗೆ ಗೊತ್ತಾಗ ಶುರುವಾಯಿತು. ಆದ್ರಿಂದ ಎಲ್ಲ ಕನ್ನಡ ಪರ ಸಂಘಟನೆಯವರು ಈ ಒಂದು ಹೋರಾಟಕ್ಕೆ ಮುಕ್ತ ಮನಸ್ಸಿನಿಂದ ಭಾಗವಹಿಸ್ತಾ ಇದ್ದಾರೆ. ಇವತ್ತು ನಮ್ಮ ಚಲನಚಿತ್ರ ನಟರಿಗೆ ಅವ್ರದೇ ಆದಂಥ ಏನೇನೋ ಹಿತಾಸಕ್ತಿಗಳಿದ್ದಾವೆ, ರಾಜಕಾರಣಿಗಳಿಗೆ ಅವ್ರದೇ ಆದಂಥ ಏನೇನೋ ಲೆಕ್ಕಾಚಾರಗಳಿರ್ತವೆ, ವೋಟ್ ಬ್ಯಾಂಕ್ ರಾಜಕೀಯ ಇರ್ತದೆ, ಅವೆಲ್ಲ ಇರ್ತವೆ. ಅವ್ರು ಯಾರು ನಮಗೆ ಬೇಡ. ನೀವು ವಿಷ್ಣು ಅಭಿಮಾನಿಗಳು ಏನಿದ್ದೀರಾ, ಕನ್ನಡ ಪರ ಹೋರಾಟಗಾರರು ನಾವೇನಿದ್ದೀವಿ, ನಾವು ಸದಾ ಕಾಲ ನಿಮ್ಮ ಜೊತೆಗಿರ್ತೀವಿ. ನಮ್ಮ ಹಿಂದಿನ ಶಾಸನ ಅಂತ ಹೇಳ್ತದೆ, ಬಾದಾಮಿಯ ಶಾಸನ, ಕಪ್ಪೆ ಅರಬಟ್ಟನ ಶಾಸನ. ಕನ್ನಡಿಗರು ಯಾವ ರೀತಿ ಅಂತ ಹೇಳಿದ್ರೆ, ಸಾಧುಂಗೆ ಸಾಧು, ಮಾಧುರ್ಯಂಗೆ ಮಾಧುರ್ಯಂ, ಬಾಧಿತ್ ಪಕ್ಕಲಿಗೆ ಕಲಿಯುಗ ವಿಪರೀತನ್, ಮಾಧವನೀತನ್ ಪೆರನಲ್ಲ ಅನ್ನುವಂಥ ಮಾತನ್ನ ಹೇಳಿದ್ದಾರೆ. ಆದ್ರಿಂದ ನಾವು ಇವತ್ತು ಸಾಧುಗಳಿಗೆ ಸಾಧುಗಳಾಗಿರ್ತೀವಿ, ಮೆತ್ತು ಮಾತಾಡೋರಿಗೆ ಮೆತ್ತಂಗೆ ಮಾತಾಡ್ತೀವಿ. ಆದ್ರೆ ನಮಗೇನಾದ್ರೂ ತೊಂದರೆ ಮಾಡಕ್ ಬಂದ್ರೆ ಅವನಿಗೆ ಕಲಿಯುಗ ವಿಪರೀತ ಆಗಿ ನಾವು ಹೋರಾಟವನ್ನ ಮಾಡ್ತೀವಿ ಎನ್ನುವಂತಹ ಒಂದು ಸಂದೇಶವನ್ನ ನಾವು ಇವತ್ತು ಹೇಳಬೇಕಾಗಿದೆ. ನನಗೆ ಯಾವಾಗಲೂ ಈ ಕನ್ನಡ
ನಾಡಿನ ವಿಚಾರದಲ್ಲಿ, ನಮ್ಮ ನದಿ ನೀರಿನ ಹೋರಾಟದಲ್ಲಿ ಏನೇ ಅನ್ಯಾಯ ಆದಾಗ್ಲೂ ನನಗೆ ಒಂದು ಹಾಡು ಜ್ಞಾಪಕ ಆಗ್ತಾ ಇತ್ತು. ಬಹಳ ನೋವಿನಿಂದ ಆ ಹಾಡನ್ನು ನಾನು ಗುಣಗಿಸ್ತಾ ಇದ್ದೆ. ದೇವ ಮಂದಿರದಲ್ಲಿ ದೇವರು ಕಾಣಲೇ ಇಲ್ಲ, ಇದು ವಿಷ್ಣುವರ್ಧನ್ ಅವರ ಸಿನಿಮಾದ ಹಾಡು. ಅಲ್ಲಿ ಯಾವ ರೀತಿ ಆ ಪಾತ್ರದಲ್ಲಿ ಆಯ್ತೋ ಅದೇ ರೀತಿಯಲ್ಲಿ ಕನ್ನಡಿಗರಿಗೂ ಆಗ್ತಾ ಇತ್ತು, ಅದೇ ರೀತಿಯಲ್ಲಿ ವಿಷ್ಣುವರ್ಧನ್ ಅವ್ರಿಗೂ ಆಗಿದೆ. ಮೊನ್ನೆ ನ್ಯಾಯಾಲಯದಲ್ಲಿ ನಾವು ನ್ಯಾಯಾಲಯದಲ್ಲೂ ನ್ಯಾಯ ಸಿಗ್ಬೋದು ಅಂತೇಳಿ ಅಂದ್ಕೊಂಡಿದ್ವಿ. ನ್ಯಾಯ ಮಂದಿರದಲ್ಲೂ ಸಹ ನ್ಯಾಯ ಸಿಗಲಿಲ್ಲ. ಇವತ್ತು ಅಲ್ಲಿ ನ್ಯಾಯ ಕೊಡುವಂತಹ ಜನರು, ಇಲ್ಲಿ ನಮ್ಮ ವಕೀಲರು ಬಂದಿದ್ರೆ, ನಮ್ಮ ಅಶೋಕ್ ಹಾರ್ನಳ್ಳಿ ಅವರು ದಯಮಾಡಿ ಹೇಳಬೇಕು. ಏನಂತ ಹೇಳಿದ್ರೆ, ಈ ಕಾನೂನು ವಿಚಾರಗಳು ನಮ್ಮಂಥ ಸಾಮಾನ್ಯರಿಗೆ ಗೊತ್ತಾಗೋದಿಲ್ಲ. ಆದರೆ ಇವತ್ತು ವಿಷ್ಣುವರ್ಧನ್ ಅವರ ಪುಣ್ಯಭೂಮಿಯ ವಿಚಾರದಲ್ಲಿ ಒಬ್ಬರು ಅದನ್ನು ನ್ಯಾಯ ಕೊಡುವಂತಹ ಸ್ಥಾನದಲ್ಲಿ ಕೂತವರು ಕೇಳಿದ್ರಂತೆ, ಈ ಹೋರಾಟವನ್ನು, ಈ ಮೊಕದ್ದಮೆಯನ್ನು ಯಾರು ನಡೆಸ್ತಾ ಇದ್ದಾರೆ? ಅವರ ಕುಟುಂಬದವರು ನಡೆಸ್ತಾ ಇದ್ದಾರಾ ಅಂತ ಕೇಳಿದ್ರಂತೆ. ಇಲ್ಲ ಸ್ವಾಮಿ, ಕುಟುಂಬದವ್ರು ನಡೆಸ್ತಾ ಇಲ್ಲ. ಮತ್ತೆ ಯಾರು ನಡೆಸ್ತಾ ಇದ್ದಾರೆ? ಅಭಿಮಾನಿಗಳು ನಡೆಸ್ತಾ ಇದ್ದಾರೆ. ಅದಕ್ಕೆ ಆ ಪುಣ್ಯಾತ್ಮರು, ಗೌರವಾನ್ವಿತರು ಕೇಳಿದ್ರಂತೆ, ಏನು ಅಭಿಮಾನಿಗಳು ನಡೆಸ್ತಾ ಇದ್ದಾರಾ? ಏನಿದು ಕೋರ್ಟಿನ ಸಮಯವನ್ನು ಹಾಳು ಮಾಡ್ತಾ ಇದ್ದಾರೆ ಅನ್ನುವಂಥ ಮಾತನ್ನ ಹೇಳಿದ್ರಂತೆ. ನನಗೆ ಬಹಳ ಆಶ್ಚರ್ಯ ಆಯಿತು. ಸ್ವಾಮಿ, ರಾಮ ಜನ್ಮಭೂಮಿ ವಿವಾದ ಬಂತು ಕೋರ್ಟ್ನಲ್ಲಿ. ರಾಮನ ವಂಶದವರು ಏನಾದ್ರು ಕೋರ್ಟ್ಗೆ ಹೋಗಿದ್ರ? ನಮಗೆ ಆ ಪುಣ್ಯ ಭೂಮಿ ಜಾಗ ಸಿಗೋವರೆಗೂ ನಮ್ಮ ಹೋರಾಟ ನಿಲ್ಲಲ್ಲ, ನಿಲ್ಲಲ್ಲ, ನಿಲ್ಲಲ್ಲ. ಈ ಧ್ವನಿ ಒಂದು ನಮ್ಮ ಮಾತಾಡೋದವ್ರು ನಿಲ್ಲಲ್ಲ, ನಿಲ್ಲಲ್ಲ, ನಿಲ್ಲಲ್ಲ. ಬನ್ನಿ ಸರ್ ಇಲ್ಲಿ.